ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಐಶು ಅನಿಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ನಿಯರ್ ಬೈ ಹೊಸೂರಲ್ಲಿ ಯಾವುದೋ ವಾಟರ್ ಫಾಲ್ಸ್ ಅಲ್ಲಿಗೋಯ್ತಿದ್ದೀವಿ. ಅಲ್ಲೋಗಿ ಏನೇನೆಲ್ಲ ಮಾಡ್ತೀವಿ ಅಂತೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಾಕ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮ್ಮ ಹಸ್ಬೆಂಡು ನನ್ನ ಮಗಳು ರೆಡಿಯಾಗಿದ್ದಾರೆ. ಹಾಯ್. ಯಾಕಂದ್ರೆ ಪಾಪ ಇಲ್ಲಿ ನಮ್ಮ ಬಾವ ಫಿಶ್ಗೆ ಫುಡ್ ಹಾಕ್ತವ್ರೆ ನೋಡಿ. ನನ್ನ ಮಗಳು ಹೋಗೋಣ ಅಂತ ರೆಡಿಯಾಗಿ ಕೂತವಳೆ. ಏನಮ್ಮ ಸುಡ ಐಶು ಅಂತ. ನಡಿ ಹೋಗೋಣ ನಡಿ. ಅಲ್ಲಿ ನೋಡಿ ಅವರು ಕಾರ್ ಹತ್ರ ರೆಡಿಯಾಗಿದ್ದಾರೆ ಓಡೋಕ್ಕೆ. ಇಲ್ಲ, ಅವಳ ಜಡೆ ನೋಡಿ ಗೈಸ್ ಹೆಂಗೈತೆ. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದಾರೆ. ಅಕ್ಕನೂ ಬಂದ್ಲು. ಬಿಸಿಲು ಗೈಸ್. అదే మెప్పు వచ్చాను ಬೇಕಾ ತಂದಿಲ್ಲ. ನೆನಪರಾಜ್ ವಾಣ ಚಿಕ್ಕ ಪಾಕ್ ಚಿಕ್ಕ ಅನ್ಕಲ್ವಮ್ಮ ಅವಳಿಗೆ బొట్టెಲ್ಲ ఇక్ಕೊಂಡಿದ್ದೀನಿ. ఇంక తిందో లాగ్ వస్తుందేమో. హాయ్ చెప్తారన్న. ఇంకొకటి చెప్పు. అప్సెస్ ఎవరైనా హెల్ప్ చేసి అవసరం ఉందామమ్మా. హాయ్. ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಐತೆ ಇಲ್ಲಿ. ಇವ್ರಿದಾರ್ ನೋಡಿ, ಅಕ್ಕ ತಂಗಿರಿ ಇಬ್ರು. ನನ್ನ ಗಂಡನ ಗಾಡಿಯಲ್ಲಿ ಕಲ್ಸ್ಬಿಟ್ಟು ಮಳೆಯಲ್ಲಿ ನೆನ್ಸ್ಬಿಡೋಣ ಅನ್ಕೊಂಡಿದ್ರು ಫ್ಯಾಮ್. ಇವಳಿದಲ್ ನೋಡಿ, ಇವಳೆ ಫಸ್ಟ್ ಅಲ್ಲಿ ಇಲ್ಲಿ ಕೂತವಳು ನೋಡಿ. ಹೌದು, ಕುತ್ಕೊಳಕಾಗಲ್ಲ. ನಿಮ್ಗೆ ಅಕ್ಕ ಆಗಿರ್ಬೋದು, ನನಗೆ ಅತ್ತಿಗೆ ಮಾತಾಡ್ಬೋದು. ಇದೆ ಲೊಕೇಶನ್ ಇದೆ ಸಿಕ್ಕಿಸ್ಕೊಂಡು ఇదే బ్రిడ్జ్ చెప్పింది అనమాట. లెఫ్ట్ కో పైకి చెప్పింది వాడు. లెఫ్ట్ కో రైట్ కో తెల్లనకి. నేను ఈ బ్రిడ్జ్ చెప్పిందండి చూసిన దిగేసి నడుచుకోవచ్చు. గాడి గుప్నా కొడుకు వాళ్ళ అజయ్ అయిపోతుంది. యా గుప్నా కొడుకులో అయిపోతుండేది. ಇಲ್ಲ తినేక అయిపోతుండేది. మీ బావ నేను జ్యూస్ తీసుకోసాను. ఈ 5 రూపాయలు తీసుకునే అదే అయితే గ్రీనరీకి అంత బాగుంది చూడు కదా. ఎండ్లో వచ్చాకనా అయితే చల్లగా ఉండదు. ఇంకా చల్లగా ఉండదు మా వడిలో దిగితే మీరు. నేను ఆకలి అయితే తినకాస్తాను. కార్లు ఎలా 2-3 వచ్చింది ఆటో టెంపో అంతా. ಫ್ರೆಂಡ್ಸ್ ನೋಡಿ, ಎಲ್ಲಿ ಮನೆ ಕಟ್ಟವ್ರೆ ಬೆಟ್ಟದ ಮೇಲೆ. ನೋಡಿ ಎಂತ ಮೈಂಡ್ ಓಡಿಸಿರ್ಬೋದು ಇವರು. ಹಿಂಗ್ ಮನೆ ಕಟ್ಟೋರಲ್ವಾ. ಅನಿಲ ಬಿಡಿಯಾಕ ಕೊಟ್ರ ಮರ್ಯಾದೆ ಸಾಕು ಸಾಕು. ಎಂಜಾಯ್ ಮಾಡಕ್ ಬರ್ಬೇಕು ಫ್ರೆಂಡ್ಸ್. ಅವಾಗ ಏನ್ ಪ್ರಯೋಜನ? ರಾಜ್ಯ ತರ ಮನೇಲೇ ಇದ್ರೆ ನಿಮ್ಗೆ. ನಾನು ಅವಾಗ ಈ ತರ ಪ್ಲೇಸ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಕರೆಕ್ಟ್ ಎಕ್ಸ್ಪ್ಲೋರ್ ಅದೇ ಪೇರು. ಯಾವ್ದು ಭರತ್ ಅನ್ನ ಅಂತೆ. ಭರತ್ ನಮ್ಮ ಮಾವನ್ ತೋರ್ಸಿದ್ ನಾನೇ. ಬರ್ತೀಯತ್ತಾನೆ ಆಮೇಲೆ ಮಾಡಂತ ಇದು. ಆಲ್ರೆಡಿ ನಾವು ರೀಚ್ ಆದ್ವಿ. ಇಲ್ಲಿ ನೋಡಿ ಪ್ಲೇಸ್ ಇಲ್ಲಿಂದಾನೆ ಎಷ್ಟು ವಾಟರ್ ಐತೆ. ಶಿಲ್ಪಾ, ಯು ಡೋಂಟ್ ಲೈಕ್ ಇಟ್?
ಫೈನಲಿ ರೀಚ್ ಆದ್ವಿ. ಇದೇ ವಾಟರ್ ಪ್ಲೇಸು ನೋಡಿ. ಮಳೆ ಬಂದು ತುಂಬಾ ಜೋರಾಗಿ ಬರ್ತೈತೆ ನೀರು. ನೋಡಿ ಅವರು ನೀರಲ್ಲಿ ಆಡಕ್ ಹೋಗಿ ಹೆಂಗ್ ಬಿದ್ದೋದ್ರು ದೇವ್ರೇ. ನಾವು ಬರಬೇಕು. ಅಲ್ಲಿ ನೋಡಿ ಅಲ್ಲ ಇರೋದೇ ಆಟ ಆಡ್ತಾವ್ರೆ. ಎಷ್ಟು ಫಾಸ್ಟಾಗಿ ನೀರು ಬರ್ತಾ ಇದೆ ನೋಡಿ. ಒಬ್ಬೊಬ್ಬರೇ ಹೋಯ್ತಾ ಇದ್ದೀವಿ ನೀರಲ್ಲಿ ಆಡೋಕ್ಕೆ. ಫೈನಲಿ ನೀರಲ್ಲಿ ಆಡಕ್ಕೆ ಬಂದಿದ್ದೀವಿ. ಫೋರ್ಸಾಗಿ ಬರ್ತಾ ಇದೆ ನೀರಂತೂ. ನನಗಂತೂ ಬರೋಕ್ಕೆ ಭಯ ಆಗೋಯ್ತು. ನೋಡಿ ನಮ್ಮ ಅಕ್ಕ ಆಟ ಆಡ್ತಾವಳೆ ನೀರಲ್ಲಿ. ನನ್ನ ಮಗಳು ಅಲ್ತಾವಳೆ, ಬಿಡ್ತಾನೆ ಇಲ್ಲ ಆಡಕ್ಕೆ ನೀರಲ್ಲಿ. ನೋಡಿ ಅಲ್ತಾನೆ ಅವಳೆ. ನನ್ನ ಮಗಳಿಗಂತೂ ಆ ನೀರು ಸೌಂಡು ಫುಲ್ ಭಯ ಪಟ್ಕೊಂಡು ಆಡೋಕ್ಕೆ ಬಿಟ್ಟಿಲ್ಲ ಅವಳು ನೋಡಿ. ಆದರೂ ಅಳ್ತಾನೆ ಇದ್ಲು ಅವಳು. ಆದ್ರೂ ಸ್ವಲ್ಪ ಹೊತ್ತು ಆಡೋಣ ಅಂತ ಹೇಳ್ಬಿಟ್ಟು ಹೋಗಿ ನಾನು ಕುತ್ಕೊಂಡು ನನ್ನ ಮೇಲೆ ಕುಂದಿಸ್ಕೊಂಡು ಆಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಸೊ ಫೈನಲಿ ನೀರಲ್ಲಿ ಆಡಿ ಬಂದಿದ್ದೀವಿ. ಸೊ ನನ್ನ ಮಗಳು ಅಳ್ತಾನೆ ಇದ್ಲು, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಬಂದ್ಬಿಟ್ಟೆ. ಅವಳು ಡ್ರೆಸ್ ಚೇಂಜ್ ಮಾಡಿ ಇಕ್ಕಿದ್ದೀನಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಮಳೆ ಬೇರೆ ಫುಲ್ ಮಳೆ ಬಂದ್ಬಿಡ್ತು ಗಾಯಸ್. ಇಲ್ಲಿ ನೀರಲ್ಲಿ ಆಡ್ತಾ ಇದ್ವಿ, ಫುಲ್ ಮಳೆ ನೋಡಿ. ಅದಕ್ಕೆ ನಾವು ಬಂದ್ಬಿಟ್ವಿ. ಸೊ ಇವಾಗ ಏನಿದ್ರು ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೊರಡೋದು ನೋಡಿ. ಫುಲ್ ಮಳೆ ಬರ್ತೈತೆ, ಫುಲ್ ಅಂದ್ರೆ ಫುಲ್ ಮಳೆ. ನೋಡಿ ಫ್ರೆಂಡ್ಸ್, ಫುಲ್ ಮಳೆ. ಬರ್ತೈತೆ ನೋಡಿ, ಏನು ಕಾಣಿಸ್ತಾ ಇಲ್ಲ ನೋಡಿ. ಆ ತರ ಮಳೆ ಬೀಳ್ತೈತೆ ನೋಡಿ ಫ್ರೆಂಡ್ಸ್. ನಾವು ಆಟ ಆಡ್ತಾ ಇದ್ರಿ. ಈ ಲೇಡೀಸ್ ಇದಾರಲ್ವಾ, ಮಳೆ ಬಂದಿದ್ದಕ್ಕೆ ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ರು. ಎಲ್ಲಾರು ಇನ್ನೂ ಆಟ ಆಡ್ಕೊಂಡು ಇರ್ತಿದ್ರಿ ಮಳೆಯಲ್ಲಿ. ಚೆನ್ನಾಗಿತ್ತು ಆಟ ಆಡೋಕ್ಕೆ ನೀರಲ್ಲಿ. ಸೊ ಇಲ್ಲಿ ದೇವಸ್ಥಾನ ಒಂದಿತ್ತು ನೋಡಿ. ಇಲ್ಲಿ ಊಟ ಮಾಡಕ್ ಬಂದಿದ್ದೀವಿ ನೋಡಿ. ನೀರು ಪ್ಲೇಸ್. ಊಟ ಮಾಡಬೇಕು. ನೋಡಿ ಟೊಮೆಟೊ ಬಾತು, ಮೊಸರು ಬಜ್ಜಿ. ಬಿಸಿಲು ಇವಾಗ ಬರ್ತಾ ಇದೆ. ಸೊ ನಮ್ಮ ಹಸ್ಬೆಂಡ್ ಬಜಿಸ್ಟಾ ಬಾಡಿ ನೋಡಿ. ಶರ್ಟ್ ಹಾಕ್ತಿರ ಹಂಗೆ ಇದ್ದಾರೆ. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇದ್ದಿಲ್ಲ. ಸೊ ಬಿಸಿಲಿಗೆ ಒಣಗೋಗ್ಬಿಟ್ಟೈತೆ, ಅದಕ್ಕೆ ಹಂಗೆ ಇದ್ಬಿಟ್ಟು ಇವಾಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ಇವಳಿಗೆ ಜಾಸ್ತಿ ಹೊಟ್ಟೆ ಹಸಿ ಅಂದರೆ ಅಂತೆ, ಅದಕ್ಕೆ ತಿಂತಾಳೆ ಅವಳು. ಕಾಲಿಕ್ಕೆ ಊಟ ಮಾಡಿ ಬಜ್ಜಿ ತಿನ್ನಕ್ ಬಂದಿದ್ದೀವಿ. ಅಲ್ಲಿ ಇಸ್ಕೊಂತವ್ರೆ ಬಾವ ಬಜ್ಜಿ. A few minutes later. ನಮ್ಮ ಅತ್ತೆ ಮಗಳು ಊಟಕ್ಕೆ ಕರೆದಿದ್ಲು. ಸೊ ಊಟಕ್ಕೆ ಬಂದಿದ್ದೀವಿ. ಜ್ವರ ಬಂದಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಚೆನ್ನಾಗಿ ತಿಂತಾಳೆ. ಈ ತರ ಏನ್ ಮಾಡೋಣ, ಪಾಯಸ ತಿಂತಾವ್ರೆ. ನೋಡಿ ಫ್ರೆಂಡ್ಸ್, ಇವಳು ಪಾಯಸ ತಿಂತಾವಳೆ. ಇವಳಿಗೆ ಸ್ವೀಟ್ ಅಂದರೆ ಸ್ವೀಟ್ಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅವಳು. ಅಷ್ಟು ತಿಂತಾಳೆ ಫ್ರೆಂಡ್ಸ್. ಆ ಕಾಪಿಯಲ್ಲಿ ಕಾಪಿ ಕುಡಿತಾಳೆ, ಸಕ್ಕರೆ ಮಕ್ಕರೆ ಹಾಕೊಂತಾಳೆ. ಇವಾಗ ಇದ್ರೂ ಸ್ವೀಟ್ ಇದೆಯಾ ಅಂತ ಕೇಳ್ತಾಳೆ ಎಲ್ಲರ ಹತ್ರ. ಅವಾಗ ತಿಂತಾವಳೆ. ಇಲ್ಲಿ ನೋಡಿ, ಇವರು ತಿಂತಾವ್ರೆ ನೋಡಿ
ಮುದ್ದೆ ಸಬ್ಸಾರು ಬೋಂಡ ಮಾಡವಳೆ, ಪಾಯಸ ಮಾಡವಳೆ ಅಂತ ಇದ್ದೇವೆ. ಇವ್ರು ಪಾಯಸ ತಿನ್ನಲ್ಲ, ಸ್ವೀಟು, ಸೊ ಇವ್ರು ಊಟ ಮಾಡ್ತಾರೆ. ನೋಡಿ ಇಲ್ಲ ಇಲ್ಲ ತಿಂತೀನಿ. ಮೈಂದ ಕೈ ತೆಗಿಯೇ, ಮೈಂದ ಕೈ ತೆಗಿಯೇ. ಓಹೋ ఇంకా అది ఉంది, 22 వర్షాలు ఇద్దు అర్జెంట్. తెలిసే ఉండదు, మన గుంకలే పెడతారు లేదా పెండకే ఇది ఇంత పెడతారు. ಸೊ ಫೈನಲಿ ಮನೆಗೆ ಹೋಗ್ತಿದ್ವಿ. ಮಕ್ಕಳೆಲ್ಲ ಮಲಗ್ಬಿಟ್ಟವ್ರೆ. ಇವನೊಬ್ಬ ಮಲಗಿಲ್ಲ, ಇವಳು ಮಲಗಿಲ್ಲ. ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಡೇ ನಮಗೆ ಇಲ್ಲಿ ಹೊಸೂರಲ್ಲಿ. ನಾಳೆ ಮಾರ್ನಿಂಗ್ ಹಂಗೆ ಬೆಂಗಳೂರು ರೀಚ್ ಆಗಿಬಿಡ್ತೀವಿ. ಮಳೆ ಬರ್ತದೆ, ಮಳೆಲ್ಲ ನೆನ್ಕೊಂಡು ಹೋಗ್ತಿದ್ದೀವಿ. ಮಳೆ ಬರ್ತಾಯಿದೆ, ನೆನ್ಕೊಂಡೇ ಬಂದ್ಬಿಟ್ವಿ. ಮಳೆ ಬರ್ತಿತ್ತು, ಜಸ್ಟ್ ಇವಾಗೆ ಮನೆಗೆ ಬಂದು ಅಲ್ಲಿ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಳೆ ಬರ್ತಾಯಿತ್ತು, ನೆಂದೋಗ್ಬಿಟ್ಟಿದ್ವಲ್ಲ. ಸೊ ಬಂದಿದ್ದ ತಕ್ಷಣ ಟಯರ್ಡ್ ಆಯಿತು ಅಂತ ಮಾಡ್ಕೊಬಿಟ್ವಿ. ಸೊ ಎದ್ದು ನಮ್ಮ ಮತ್ತೆ ಮಗಳು ಡಿನ್ನರ್ ಕರೆದಿದ್ದು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಇವತ್ತು ಲಾಸ್ಟ್ ಡೇ ನಾವಿಲ್ಲಿ ಇರೋದು. ಸೊ ಮಾರ್ನಿಂಗ್ ಏನಿದ್ರು ಬ್ಯಾಂಗ್ಳೂರಿಗೆ ಹೋಗೋದೆ. ಮತ್ತೆಲ್ಲ ಹೀಗೆ ಬಸ್ ಹತ್ತಿದ್ದೀವಿ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ. ಒಂದ್ಸತಿ ನಿನ್ನ ಪರ್ಸಲ್ ಇದೆಯಾ ಅಂತ ನೋಡ್ಬೇಕಾಗಿತ್ತು. ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ. ಸೊ 11 o'clock ಆಗೈತೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇನ್ನೂ ಯಾವುದೇ ಥರ ಲಾಗ್ಸ್ ಅಥವಾ ವೀಡಿಯೋಸ್ ನಿಮಗೆ ಬೇಕು ಅಂದ್ಕೊಂಡಿದ್ದಾರೆ ಈ ವಿಡಿಯೋಲ್ಲಿ ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ಲಾಗಾಗಿ ವೆಯ್ಟ್ ಮಾಡ್ತಾಯಿರಿ.